ಆದರ್ಶ್ ಸರ್, ಆದರ್ಶ್ ತಟ್ಪತಿ ಅಂದ್ರೆ ಬಹುಶಃ ನಮ್ಮ ಕರ್ನಾಟಕದ ಮಂದಿಗೆ ರಿಯಲ್ ನೇಮ್ ಗೊತ್ತಿಲ್ಲ. ಆದ್ರೆ ರಂಗೇಗೌಡರು ಅಂದಾಕ್ಷಣ ನೀವು ತಟ್ ಅಂತ ಕಣ್ಮುಂದೆ ಬಂದ್ ನಿಲ್ತೀರಿ. ಎಷ್ಟು ಖುಷಿ ಕೊಡುತ್ತೆ ಆ ರಂಗೇಗೌಡರು ಅನ್ನೋಂತ ಒಂದು ಕ್ಯಾರೆಕ್ಟರ್ ನೇಮ್ ನಿಮ್ಗೆ ಅಂತ. ತುಂಬಾ ಖುಷಿ ಕೊಡುತ್ತೆ. ಯಾಕಂತಂದ್ರೆ ಇದೊಂದು ಟ್ರೆಂಡ್ ಆಗಿ ಹೋಗ್ಬಿಡ್ತು. ನಾವು ಶುರುವಾತದಲ್ಲಿ ಕಸ್ತೂರಿ ಚಾನೆಲ್ ನಲ್ಲಿ ಭಾನುವಾರದ ಬಾಡೂಟ ಅಂತ ಮಾಡಿದ್ವಿ. ಸೊ 11 ವರ್ಷಗಳ ಕಾಲ ಸತತವಾಗಿ ಬಂತದು. ಸೊ ಆವಾಗ ಈ ಒಂದು ನಾನು ಹೇಳ್ತಾ ಇರುವಂತ ಒಂದು ಡೈಲಾಗ್ ಬಹಳ ಫೇಮಸ್ ಆಯ್ತು. ತಟ್ಟೆಗೆ ಹಾಕೊಂಡ್ಬಿಟ್ಟು ಬ್ಯಾಟಿಂಗ್ ಶುರು ಮಾಡ್ಕೊಳ್ಳಿ ಅಂತ ಹೇಳಿ. ಆ ಬ್ಯಾಟಿಂಗ್ ಅನ್ನೋ ವರ್ಡು ಎಲ್ಲರ ಮನಸ್ಸಿನಲ್ಲೂ ಕುತ್ಕೊಂಡ್ಬಿಡ್ತು. ಈ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿ ಒಂದೆರಡು ವರ್ಷದ ನಂತರ ನೀವೆಲ್ಲಿ ನೋಡಿದ್ರು ರೆಸ್ಟೋರೆಂಟ್ ಕೆಳಗಡೆ ಬಾಡೂಟ ಅಂತ ಹೇಳಿ ಬರೆಯೋರು, ನಾನ್ ವೆಜಿಟೇರಿಯನ್ ರೆಸ್ಟೋರೆಂಟ್ಗೆ. ಅದು ತುಂಬಾ ಖುಷಿ ಕೊಡುತ್ತೆ. ಎಷ್ಟು ವೆರೈಟೀಸ್ ನ ಎಕ್ಸ್ಪೆಕ್ಟ್ ಮಾಡಬಹುದು ಸರ್? ಎಷ್ಟು ತರ ತೋರಿಸ್ತೀರಿ? ಜೊತೆಗೆ ಈಗ ಶುರು ಆಗ್ತಾ ಇದೆ ಕಾರ್ಯಕ್ರಮ. ಎಷ್ಟು ದಿನದವರೆಗೂ ಈ ಕಾರ್ಯಕ್ರಮ ರನ್ ಆಗುತ್ತೆ? ನಾವು ಮಾಡ್ತಾ ಇರುವಂತ ಈ ಕಾರ್ಯಕ್ರಮದಲ್ಲಿ ನಾನು ಮಾಡುವಂತ ನಾಟಿ ಶೈಲಿ ಅಡಿಗೆಗಳನ್ನ ಯಾವ ರೀತಿ ಜನ ಆಕ್ಸೆಪ್ಟ್ ಮಾಡ್ಕೊಳ್ತಾರೆ ಅಂತ ಹೇಳಿ, ಪರ್ಟಿಕ್ಯುಲರ್ ಆಗಿ ನನ್ನ ಶೈಲಿಯ ಅಡಿಗೆಗಳಲ್ಲಿ ಯಾವಾಗ್ಲೂ ತುಂಬಾ ಸರಳತೆ ಇದೆ. ಮನೆಯಲ್ಲಿ ಯಾರು ಬೇಕಾದ್ರೂ ಮನೆಯಲ್ಲಿರುವಂತ ಸಾಮಗ್ರಿಗಳನ್ನ, ಮನೆಯಲ್ಲೇ ಸಿಗುವಂತ ಸಾಮಗ್ರಿಗಳಿಂದ ಇಮಿಡಿಯೇಟ್ ಆಗಿ ಫಾಸ್ಟ್ ಆಗಿ ಅಡಿಗೆಗಳನ್ನ ಮಾಡ್ಕೋಬಹುದು. ಆದರ್ಶ್ ಅವರ ಪ್ರೊಫೆಷನ್ ಏನು, ಏನಾಗಿದ್ರು, ಎಲ್ಲಿ ಅವರು ಮೂಲತಃ ಅನ್ನುವಂತ ಕುತೂಹಲ. ನಾನು ಹುಟ್ಟಿದ್ದು ಲಕ್ಷ್ಮೇಶ್ವರ, ಗದಗ ಜಿಲ್ಲೆ. ಬೆಳೆದಿದ್ದೆಲ್ಲ ಹುಬ್ಬಳ್ಳಿ. ಆದ್ರೆ ನನ್ನ ಎಜುಕೇಶನ್ ಏನಿದೆ ಸುಮಾರು ಜನರಿಗೆ ಗೊತ್ತಿಲ್ಲ. ನಾನು ಓದಿರೋದು ಸೆಂಟ್ರಲ್ ಲಂಡನ್ದಲ್ಲಿ ಸಿಟಿ ಅಂಡ್ ಗಿಲ್ಡ್ಸ್ ಕ್ವಾಲಿಫಿಕೇಶನ್ ಇದೆ ನನಗೆ. ಅದ ನಂತರ ನಾನು ಹಲವಾರು ವಿದೇಶಗಳಲ್ಲಿ ಹಲವಾರು 5 ಸ್ಟಾರ್ ಹೋಟೆಲ್ಸ್ ಅಲ್ಲಿ ಕೆಲಸ ಮಾಡಿದೆ. ಕಾರ್ತಿಕ ಮಾಸ ಮುಗೀತು, ವೆರೈಟಿ ನಾನ್ ವೆಜ್ ಮಾಡಬೇಕು ಅಂತ ಅನ್ಕೊಂಡವ್ರೆಲ್ಲರೂ ಇಲ್ಲಿವರೆಗೂ ಯೂಟ್ಯೂಬ್ ತೆಗೆದು ನೋಡ್ತಾ ಇದ್ರು. ಆದ್ರೆ ಈಗ ಸ್ಟಾರ್ ಸುವರ್ಣದಲ್ಲಿ ಇಲ್ಲಿವರೆಗೂ ನೀವು ಬೊಂಬಾಟ್ ಭೋಜನವನ್ನ ನೋಡಿದ್ರಿ. ಆದ್ರೆ ಕಮಿಂಗ್ ಸಾಟರ್ಡೆಯಿಂದ ನಿಮಗೆ ಅಲ್ಲಿ ಬೊಂಬಾಟ್ ಬಾಡೂಟವನ್ನ ನೋಡ್ಲಿಕ್ಕೆ ಸಿಗುತ್ತೆ. ನಿಮ್ಮೆಲ್ರಿಗೂ ಇವರು ಚಿರಪರಿಚಿತರು, ರಂಗೇಗೌಡರು ಅಂತಾನೆ ಫೇಮಸ್ಸು. ಕಳೆದ 4 ವರ್ಷಗಳಿಂದ ಇವರನ್ನ ನೀವು ತುಂಬಾನೇ ಮಿಸ್ ಮಾಡ್ಕೊಳ್ತಿದ್ರಿ ಅಂತ ನಮ್ಗೆ ಗೊತ್ತೇ ಇದೆ. ರಂಗೇಗೌಡರು ಅಂದಾಕ್ಷಣ ಎಲ್ಲರ ಕಣ್ಮುಂದೆ ಆದರ್ಶ್ ತಟ್ಪತಿಯವರು ಬಂದೇ ಇರ್ತಾರೆ. ಅವರ ರಿಯಲ್ ನೇಮ್ ಕೆಲವರಿಗೆ ಗೊತ್ತಿರ್ಲಿಕ್ಕಿಲ್ಲ. ಆದ್ರೆ ಈಗ ನನ್ನ ಜೊತೆ ರಂಗೇಗೌಡರು ಉರುಫ್ ಆದರ್ಶ್ ತಟ್ಪತಿ ಸರ್ ಇದ್ದಾರೆ. ಸ್ಟಾರ್ ಸುವರ್ಣದಲ್ಲಿ ಶುರುವಾಗ್ತಾ ಇರ್ತಕ್ಕಂಥ ಬೊಂಬಾಟ್ ಬಾಡೂಟ ಕಾರ್ಯಕ್ರಮದ ನಿರೂಪಕರವರು. ಇವತ್ತಿಗೆ ಅವ್ರನ್ನ ಮಾತಾಡ್ಸೋದಕ್ಕೆ ಅವಕಾಶ ನಂಗೆ ಸಿಕ್ಕಿದೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಗ್ಯಾರಂಟಿ ನ್ಯೂಸ್ ಚಾನಲ್ ಜೊತೆ ಜಾಯಿನ್ ಆಗ್ತಾ ಇದ್ದಾರೆ. ಹಾಯ್ ಸರ್, ನಮಸ್ತೆ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಆದರ್ಶ್ ಸರ್, ಆದರ್ಶ್ ತಟ್ಪತಿ ಅಂದ್ರೆ ಬಹುಶಃ ನಮ್ಮ ಕರ್ನಾಟಕದ ಮಂದಿಗೆ ರಿಯಲ್ ನೇಮ್ ಗೊತ್ತಿಲ್ಲ. ಆದ್ರೆ ರಂಗೇಗೌಡರು ಅಂದಾಕ್ಷಣ ನೀವು ತಟ್ ಅಂತ ಕಣ್ಮುಂದೆ ಬಂದ್ ನಿಲ್ತೀರಿ. ಎಷ್ಟು ಖುಷಿ ಕೊಡುತ್ತೆ ಆ ರಂಗೇಗೌಡರು ಅನ್ನೋಂತ ಒಂದು ಕ್ಯಾರೆಕ್ಟರ್ ನೇಮ್ ನಿಮ್ಗೆ ಅಂತ. ತುಂಬಾ ಖುಷಿ ಕೊಡುತ್ತೆ. ಯಾಕಂತಂದ್ರೆ ಇದೊಂದು ಟ್ರೆಂಡ್ ಆಗಿ ಹೋಗ್ಬಿಡ್ತು. ನಾವು ಶುರುವಾತದಲ್ಲಿ ಕಸ್ತೂರಿ ಚಾನೆಲ್ನಲ್ಲಿ ಭಾನುವಾರದ ಬಾಡೂಟ ಅಂತ ಮಾಡಿದ್ವಿ. ಸೊ 11 ವರ್ಷಗಳ ಕಾಲ ಸತತವಾಗಿ ಬಂತದು. ಸೊ ಆವಾಗ ಈ ನಾನು ಹೇಳ್ತಾ ಇರೋವಂಥ ಒಂದು ಡೈಲಾಗ್ ಭಾಳ ಫೇಮಸ್ ಆಯಿತು. ತಟ್ಟೆಗೆ ಹಾಕೊಂಡ್ಬಿಟ್ಟು ಬ್ಯಾಟಿಂಗ್ ಶುರು ಮಾಡ್ಕೊಳ್ಳಿ ಅಂತ ಹೇಳಿ. ಆ ಬ್ಯಾಟಿಂಗ್ ಅನ್ನೋ ವರ್ಡು ಎಲ್ಲರ ಮನಸ್ಸಿನಲ್ಲೂ ಕುತ್ಕೊಂಡ್ಬಿಡ್ತು. ಅದು ಒಂದು ಖುಷಿ ಕೊಡುತ್ತೆ ನಮಗೆ. ಅದಲ್ಲದೆ ಎಲ್ಲ ರೆಸ್ಟೋರೆಂಟ್ಸ್ಗಳಲ್ಲಿ ನೀವು ಮೊದಲಿಗೆ ನೋಡ್ತಿರ್ಬೋದು, ಮೊದಲೆಲ್ಲ ನಾನ್ ವೆಜಿಟೇರಿಯನ್ ರೆಸ್ಟೋರೆಂಟು, ಮಾಂಸಾಹಾರಿ ಇದ್ರದಂತ ಬರಿತಾ ಇದ್ರು. ಈ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿ ಒಂದೆರಡು ವರ್ಷದ ನಂತರ ನೀವೆಲ್ಲಿ ನೋಡಿದ್ರು ರೆಸ್ಟೋರೆಂಟ್ ಕೆಳಗಡೆ ಬಾಡೂಟ ಅಂತ ಹೇಳಿ ಬರೆಯೋರು, ನಾನ್ ವೆಜಿಟೇರಿಯನ್ ರೆಸ್ಟೋರೆಂಟ್ಗೆ. ಅದು ತುಂಬ ಖುಷಿ ಕೊಡುತ್ತೆ. 4 ವರ್ಷಗಳಾದ ಮೇಲೆ ಅಗೇನ್ ಕಮ್ ಬ್ಯಾಕ್ ಮಾಡ್ತಿದ್ದೀರಿ. ಆವಾಗ ಕಸ್ತೂರಿ ಚಾನಲ್ನಲ್ಲಿ, ಈಗ ಸ್ಟಾರ್ ಸುವರ್ಣ ಮೂಲಕ. ಸೊ ಬೊಂಬಾಟ್ ಬಾಡೂಟ ಕಾರ್ಯಕ್ರಮ ಎಷ್ಟು ಸ್ಪೆಷಲ್ ಅನ್ಸೋಕೆ ಶುರುವಾಗುತ್ತೆ ನಿಮಗೆ? ನೀವೆಷ್ಟು ಎಕ್ಸೈಟೆಡ್ ಆಗಿದ್ದೀರಿ ಅಗೈನ್ ಸ್ಕ್ರೀನ್ ಮೇಲೆ ಬರೋದಕ್ಕೆ? ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಯಾಕಂದರೆ ಒಂದು ಲಾಂಗ್ ಗ್ಯಾಪ್ ಆಯಿತು ನನಗೆ. ಆ ಗ್ಯಾಪಲ್ಲಿ ಒಂದು ಅವಕಾಶ ಈಗ ಸ್ಟಾರ್ ಸುವರ್ಣದಲ್ಲಿ ಸಿಕ್ಕಿದೆ. ಸೊ ನಾವು ಮಾಡುವಂಥ ಈ ನಾನ್ ವೆಜಿಟೇರಿಯನ್ ಅಡುಗೆ ಜರ್ನಿ ಏನಿದೆ, ಇದೇ ಶನಿವಾರ 7ನೇ ತಾರೀಕಿಂದ ಮಧ್ಯಾಹ್ನ 12 ಗಂಟೆಗೆ ಶುರು ಆಗ್ತಾ ಇದೆ. ಸೊ ಅದನ್ನು ಎಲ್ಲ ವೀಕ್ಷಕರು ನೋಡಿ ಆನಂದಿಸಿ ಮನೆಯಲ್ಲಿ ಅಡುಗೆ ಮಾಡಿ ಅವರ ಅನಿಸಿಕೆಗಳನ್ನು ನಮಗೆ ತಿಳಿಸ್ಲಿ. ಸರ್, ವೆರೈಟಿ ಸ್ಪೆಷಲ್ ಅಡುಗೆಗಳನ್ನ ಮಾಡೋದಕ್ಕೆ ಗೊತ್ತಿದ್ರು ಕೂಡ ಈಗೆಲ್ಲ ಯೂಟ್ಯೂಬ್ ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ. ಬಟ್ ಆದರೆ ರಂಗೇಗೌಡರು ಮಾಡುವಂಥ ಖಾದ್ಯ ಮಾಂಸಾಹಾರಿಗಳನ್ನ, ಅಂದರೆ ಅದರಲ್ಲಿ ಬರ್ತಕ್ಕಂಥ ಡಿಫ್ರೆಂಟ್ ವೆರೈಟಿ ಸ್ಟೈಲ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಸೊ ನೀವು ನಾಟಿ ಸ್ಟೈಲ್ಗೆ ತುಂಬ ಫೇಮಸ್ಸು, ಜವಾರಿ ಮಂದಿ, ಉತ್ತರ ಕರ್ನಾಟಕದವರು. ಸೊ ಹಾಗಾಗಿ ಕೇಳ್ತಾ ಇದ್ದೀನಿ, ಎಷ್ಟು ಡಿಫ್ರೆಂಟ್ ಆಗಿರುತ್ತೆ ಈ ಸಲದ ಒಂದು ಬೊಂಬಾಟ್ ಬಾಡೂಟ ಕಾರ್ಯಕ್ರಮ? ಅದೇ ನಾವು ಮೊದಲೇ ಹೇಳಿದ ಹಾಗೆ ಇದು ನಾಟಿಯಿಂದ ಇಂಟರ್ನ್ಯಾಷನಲ್ವರೆಗೆ ಈ ಸಾರಿ. ಸೊ ಎಲ್ಲ ಟೈಪ್ಸ್ ಆಫ್ ಕುಝೀನನ್ನು ಈ ಸಾರಿ ತಗೊಳ್ಳುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದೀವಿ. ಸೊ ಅದರಲ್ಲಿ ಈಗ ಶುರುವಾತದಲ್ಲಿ ಮತ್ತೆ ಜನರಿಗೆ ಕನೆಕ್ಟ್ ಆಗೋದಕ್ಕೆ ನಮ್ಮ ನಾಟಿ ಶೈಲಿ ಅಡುಗೆಗಳನ್ನು ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಅದರ ಮೂಲಕವಾಗಿಯೇ ನಮ್ಮ ಜರ್ನಿ ಶುರು ಆಗುತ್ತೆ.
ಎಷ್ಟು ವೆರೈಟೀಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ಎಷ್ಟು ಥರ ತೋರಿಸ್ತೀರಿ? ಜೊತೆಗೆ ಈಗ ಶುರು ಆಗ್ತಾ ಇದೆ ಕಾರ್ಯಕ್ರಮ. ಎಷ್ಟು ದಿನದವರೆಗೂ ಈ ಕಾರ್ಯಕ್ರಮ ರನ್ ಆಗುತ್ತೆ ಅಥವಾ ಹತ್ರ ದಿನದ ಮುಂಚೆನೆ ಅಗ್ರಿಮೆಂಟ್ ಆಗಿರುತ್ತಲ್ವಾ? ಸೊ ಅದ್ರ ಬಗ್ಗೆ. ಇದು ಅಗ್ರಿಮೆಂಟ್ ಅಂತಂದರೆ ಎಲ್ಲ ವೀಕ್ಷಕರ ಮೇಲೆ ಅವರ ಪ್ರೇರಣೆಯಿಂದ ಬಂದಂಥ ಒಂದು ಕಾರ್ಯಕ್ರಮ ಇದು. ಸೊ ನೋಡಬೇಕು, ನಾವು ಮಾಡ್ತಾ ಇರುವಂಥ ಈ ಕಾರ್ಯಕ್ರಮದಲ್ಲಿ ನಾನು ಮಾಡುವಂಥ ನಾಟಿ ಶೈಲಿ ಅಡುಗೆಗಳನ್ನು ಯಾವ ರೀತಿ ಜನ ಆಕ್ಸೆಪ್ಟ್ ಮಾಡ್ಕೊಳ್ತಾರೆ ಅಂಥೇಳಿ. ಪರ್ಟಿಕ್ಯುಲರ್ ಆಗಿ ನನ್ನ ಶೈಲಿಯ ಅಡುಗೆಗಳಲ್ಲಿ ಯಾವಾಗ್ಲೂ ತುಂಬ ಸರಳತೆ ಇದೆ, ಭಾಳ ಈಸಿಯಾಗಿ ಮಾಡುವಂಥದ್ದು. ಮನೆಯಲ್ಲಿ ಯಾರು ಬೇಕಾದ್ರೂ ಮನೆಯಲ್ಲಿರುವಂಥ ಸಾಮಗ್ರಿಗಳನ್ನು ಮನೆಯಲ್ಲೇ ಸಿಗುವಂಥ ಸಾಮಗ್ರಿಗಳಿಂದ ಇಮಿಡಿಯೇಟಾಗಿ ಫಾಸ್ಟಾಗಿ ಅಡುಗೆಗಳನ್ನು ಮಾಡ್ಕೋಬೋದು. ಸೊ ಕ್ವಿಕ್ ಆ್ಯಂಡ್ ಈಸಿ ರೆಸಿಪೀಸ್ಗೆ ಬಾಡೂಟ ಫೇಮಸ್. ಈ 3 ಸೆಗ್ಮೆಂಟ್ಸ್ಗಳಿದಾವೆ ಅಂತ ಕೇಳ್ಪಟ್ಟೆ. ಖಾರ ಮಸಾಲ, ಮಿರ್ಚಿ ಮಸಾಲ ಮತ್ತೆ ನಾಟಿ ಮಸಾಲ ಅಂತ. ಸೊ ಅದರಲ್ಲಿ ನಿಮ್ದು ಫಸ್ಟ್ ಖಾರ ಮಸಾಲ ಸೆಗ್ಮೆಂಟ್ ಶುರು ಆಗ್ತದ್ದು. ಸೊ ಅದ್ರ ಬಗ್ಗೆ ಫಸ್ಟ್ ಮಾತಾಡೋದಾದ್ರೆ. ಖಾರ ಮಸಾಲೆಯಲ್ಲಿ ನಾನು 2 ರೆಸಿಪಿಗಳನ್ನು ತೋರಿಸ್ತೀನಿ, ನಾನೇ ಅಡುಗೆ ಮಾಡಿ ತೋರಿಸ್ತೀನಿ. ಮಿರ್ಚಿ ಮಸಾಲದಲ್ಲಿ ಅಭಿಮಾನಿಗಳು ಬರ್ತಾರೆ. ತುಂಬ ಕೋರಿಕೆ ಇತ್ತು ಜನರದು, ಸರ್ ನಾವೂ ಬರಬೇಕು, ನಿಮ್ಮ ಜೊತೆ ನಿಂತ್ಕೊಂಡು ಅಡುಗೆ ಮಾಡಬೇಕು ಅನ್ನೋದೊಂದು ಭಾಳ ಕೋರಿಕೆ ಇತ್ತು ಜನರದು. ಸೊ ಅದನ್ನು ಈಗ ಸ್ಟಾರ್ ಸುವರ್ಣ ಈಡೇರಿಸ್ತಾ ಇದೆ. ಸರ್ ಎಲ್ರಿಗೂ ಒಂದು ಕುತೂಹಲ ಇದ್ದೇ ಇದೆ, ರಂಗೇಗೌಡರು ಮೂಲತಃ ಏನು, ಅವ್ರ ಪ್ರೊಫೆಷನ್ ಏನು ಅನ್ನೋವಂಥದ್ದು. ಯಾಕಂದ್ರೆ ಯೂಶುವಲಿ ಈ ಥರದ ಕಾರ್ಯಕ್ರಮಗಳು ಅಂತ ಬಂದಾಗ ಸೆಲೆಬ್ರಿಟಿಗಳು ನಿರೂಪಕರಾಗಿರೋದನ್ನ ನಾವು ಗಮನಿಸ್ತೀವಿ, ಎಸ್ಪೆಷಲಿ ಸಿಹಿ ಕಹಿ ಚಂದ್ರು ಸರ್. ಬಟ್ ನೀವು ಆರಂಭದಲ್ಲಿ ಭಾನುವಾರದ ಬಾಟೂಟಕ್ಕೆ ಬಂದಾಗ ಸೊ ಆ ಕಾರ್ಯಕ್ರಮವನ್ನು ನಡೆಸ್ಕೊಡುವಂಥ ನಿರೂಪಕ ಅಂತ ಅಷ್ಟೇ ಗೊತ್ತು. ಬಟ್ ಆದರ್ಶ್ ಅವರ ಪ್ರೊಫೆಷನ್ ಏನು, ಏನಾಗಿದ್ರು, ಎಲ್ಲಿ ಅವರು ಮೂಲತಃ ಅನ್ನುವಂಥ ಕುತೂಹಲ. ನಾನು ಹುಟ್ಟಿದ್ದು ಲಕ್ಷ್ಮೇಶ್ವರ, ಗದಗ ಜಿಲ್ಲೆ, ಬೆಳೆದಿದ್ದೆಲ್ಲ ಹುಬ್ಬಳ್ಳಿ. ನಂತರ ನಮ್ಮ ತಂದೆಯವರು ಅಭಿಯಂತರರಾಗಿದ್ದರು, ಇಂಜಿನಿಯರ್ ಆಗಿದ್ದರು. ಸೊ ನಾವು ಅವ್ರದ್ದು ಎಲ್ಲಿ ಟ್ರಾನ್ಸ್ಫರ್ ಆಗ್ತಿತ್ತು ಅಲ್ಲಿಗೆ ನಾವು ಹೋಗ್ತಾ ಇದ್ವಿ. ಆದರೆ ನನ್ನ ಎಜುಕೇಷನ್ ಏನಿದೆ ಸುಮಾರು ಜನರಿಗೆ ಗೊತ್ತಿಲ್ಲ. ನಾನು ಓದಿರೋದು ಸೆಂಟ್ರಲ್ ಲಂಡನ್ದಲ್ಲಿ ಸಿಟಿ ಆ್ಯಂಡ್ ಗಿಲ್ಡ್ಸ್ ಕ್ವಾಲಿಫಿಕೇಷನ್ ಇದೆ ನನಗೆ, ವೆಸ್ಟ್ ಮಿನಿಸ್ಟರ್ ಕಾಲೇಜಲ್ಲಿ ಓದಿರೋದು. ಸೊ ಅದರ ನಂತರ ನಾನು ಹಲವಾರು ವಿದೇಶಗಳಲ್ಲಿ ಹಲವಾರು 5 ಸ್ಟಾರ್ ಹೋಟೆಲ್ಸಲ್ಲಿ ಕೆಲಸ ಮಾಡಿದೆ, ಎಕ್ಸಿಕ್ಯೂಟಿವ್ ಶೆಫ್ ಆಗಿ. ಲಾಸ್ಟ್ ನಂದು ಜರ್ನಿ ಏನಿತ್ತು, ಈ ಕಿಚನ್ ಜರ್ನಿ, ಅದು ಚಾನಲ್ ಐಲ್ಯಾಂಡ್ಸ್ UK-ದಲ್ಲಿ ಜರ್ಸಿ ಅಂತ ಪ್ಲೇಸ್ ಇದೆ, ಅಲ್ಲಿ ನಾನು ಅಲ್ಲಿ ನಂದು ಕೆಲಸ. ಅದಕ್ಕಿಂತ ಮುಂಚೆ ನಾನು ಜರ್ಮನಿಯಲ್ಲಿದ್ದೆ. ಅದಾದಮೇಲೆ ಇಟಾಲಿಯಲ್ಲಿ ಕೋಸ್ಟಾ ಕ್ರೂಸ್ ಲೈನ್ಸಿಗೆ ಕೂಡ ನಾನು ನನ್ನ ಸೇವೆಯನ್ನು ಸಲ್ಲಿಸಿದ್ದೀನಿ. ಸೊ ಆಲ್ಮೋಸ್ಟ್ ಒಂದು ದಶಕಗಳ ಕಾಲ ನನ್ನ ಎಕ್ಸ್ಪೀರಿಯನ್ಸ್ ಅದರಲ್ಲಿತ್ತು. ಅದಾದಮೇಲೆ ಕಸ್ತೂರಿ ಚಾನಲ್ನವ್ರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದರು. ಸೊ ಅವರು ನಾಟಿ ಶೈಲಿಯಲ್ಲಿ ಅಡುಗೆಗಳನ್ನು ಮಾಡ್ತೀರಾ ನೀವು ಅಂತ ಕೇಳಿದಾಗ ನಾನು ಹೌದು ಅಂತ ಹೇಳಿದೆ. ಮೂಲತಃ ನಾವು ಕರ್ನಾಟಕದವರು, ಕನ್ನಡಿಗರಾಗಿರೋದ್ರಿಂದ ಭಾರತೀಯ ದೇಶಿ ಖಾದ್ಯಗಳನ್ನು ಮಾಡೋದ್ರಲ್ಲಿ ನಾವು ಎಕ್ಸ್ಪರ್ಟ್ ಇರೋದ್ರಿಂದ ಐ ಸೆಡ್ ಫೈನ್ ಮಾಡೋಣ ಅಂತ ಹೇಳಿ. ಸೊ ಅವರು ಅದನ್ನು ಆ ಕಾರ್ಯಕ್ರಮದಲ್ಲಿ ಶುರು ಮಾಡಿಕೊಂಡ್ರು. ಮೊದಲು ಅದನ್ನು ಬಾಡೂಟ ಅಂತೇಳಿ ನಾವು ಹೆಸರು ಕೊಟ್ಟಿದ್ದು. ನಂತರ ಅದು ಭಾನುವಾರದ ದಿವಸ ಬರೋದರಿಂದ ಅದು ಭಾನುವಾರದ ಬಾಡೂಟ ಅಂಥೇಳಿ ಶುರು ಆಯಿತು. ಸೊ 11 ವರ್ಷಗಳ ಕಾಲ ಸತತವಾಗಿ ಆ ಪ್ರೋಗ್ರಾಮನ್ನು ನಡೆಸ್ಕೊಂಡು ಬಂದ್ವಿ. ಸೊ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂತದ್ರದ್ದು, ಭಾಳ ಒಳ್ಳೆ, ಅದೇ ನೀವು TRP ಅಂತ ಹೇಳ್ತಿರಲ್ಲ, ಅದು ಭರ್ಜರಿ TRP ಬಂತು ಅದಕ್ಕೆ. ಸೊ ತುಂಬಾ ಒಂದು ಫೇಮಸ್ ಆದಂಥ ಒಂದು ಕಾರ್ಯಕ್ರಮ ಅದಾಯಿತು. ಈಗ ಅದೇ ಪಾಸಿಟಿವ್ ನೋಡಲ್ಲೇ ನಾವು ಹೋಗ್ತಾ ಇದ್ದೀವಿ. ಸ್ಟಾರ್ ಸುವರ್ಣ ಈಗ ಏನು ಪ್ರೆಸೆಂಟ್ ಮಾಡ್ತಾ ಇದೆ ಬೊಂಬಾಟ್ ಬಾಡೂಟ, ಇನ್ನೊಂದು ದಶಕದ ಕಾಲ ಮಾಡೋಣ, ಮುಂದುವರ್ಸೋಣ. ಸೊ ನೀವು ರೆಸಿಪೀಸ್ ಬಗ್ಗೆ ಕೇಳಿದರೆ, ಇದು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಎಲ್ಲ ಸ್ಟೇಟ್ ಅಡುಗೆಗಳನ್ನು ಒಂದೊಂದಾಗಿ ನಾವು ತೋರಿಸ್ತಾ ಬರ್ತೀವಿ. ಅದ್ಭುತವಾದಂಥ ಕಾರ್ಯಕ್ರಮ ಇದಾಗುತ್ತೆ. ಪ್ರತಿ ಶನಿವಾರ ಅಂದರೆ ವೀಕೆಂಡಲ್ಲಿ ಒಂದು ಧಮಾಕ ಅಂತ ಹೇಳ್ಬೋದು. ಈ ಸಲ ಭಾನುವಾರದ ಬದಲಿಗೆ ಸ್ಯಾಟರ್ಡೆ ಏನಕ್ಕೆ ಬರ್ತಾ ಇದೆ ಸರ್? ಯಾಕಂದ್ರೆ ಭಾನುವಾರ ಬಂದಿದ್ರಿಂದ ಭಾನುವಾರದ ಬಾಡೂಟ ಅಂತಾನೆ ಫಿಕ್ಸ್ ಆಯ್ತು. ಯೂಶಲಿ ಬಾಡೂಟ ಅಂದ್ರೆ ಸಂಡೇ ಅಂತ ಫಿಕ್ಸ್ ಆಗ್ಬಿಟ್ಟಿದ್ದಾರೆ ನಮ್ಮ ಜನ. ಈಗ ನೀವು ಸ್ಯಾಟರ್ಡೆ ಬರ್ತಿರೋದಕ್ಕೆ ಪರ್ಟಿಕ್ಯುಲರ್ ರೀಸನ್ ಆ ಥರದ್ದು ಏನಾದರೂ ಇದೆಯಾ? ಪರ್ಟಿಕ್ಯುಲರ್ ರೀಸನ್ ಅಂತಂದರೆ, ಈಗ ಭಾನುವಾರದ ದಿವಸ ಪ್ರಸಾರ ಆಯಿತು ಅಂತಂದರೆ ಅವತ್ತು ನೋಡಿಬಿಟ್ಟು ಅವರು ಮತ್ತೆ ಬೇರೆ ದಿನಗಳಲ್ಲಿ ಮಾಡ್ಕೊಳ್ಬೇಕಾಗತ್ತೆ. ಯಾಕಂದರೆ ಮಧ್ಯಾಹ್ನ 12 ಗಂಟೆಗೆ ಬರುತ್ತೆ. ಸೊ ಅವರಿಗೆ ಸಿಲೆಕ್ಷನ್ ಆಫ್ ಏನಿವತ್ತು ಚಿಕನ್ ಮಾಡೋದಾ, ಮಟನ್ ಮಾಡೋದಾ, ಮೊಟ್ಟೆ ಮಾಡೋದಾ, ಫಿಶ್ ಮಾಡೋದಾ, ಕನ್ಫ್ಯೂಷನ್ ಇರುತ್ತೆ. ಸೊ ಅವ್ರು ಮಾರ್ಕೆಟಿಗೆ ಹೋಗಿ ತೊಗೊಂಡು ಬಂದು ಅದನ್ನು ಮಾಡೋಕ್ಕಿಂತ ಸೊ ನಾವು ಶನಿವಾರ ತೋರಿಸ್ಬಿಟ್ರೆ ಅವ್ರು ಸಂಡೇ ಅದನ್ನು ಪ್ರಿಪೇರ್ ಮಾಡ್ಕೋಬೋದು ಅಂತ. ಆಗಲೇ ಮಾತಾಡ್ತಾ ಹೇಳ್ತಾ ಇದ್ರಿ TRP ಹೆಚ್ಚಾಯ್ತು ವೀಕ್ಲಿ ಅಂತ. ಸೊ TRP ಹೆಚ್ಚಾದಂತೆ ನಮ್ಮ ರಂಗೇಗೌಡರು ರೆಮ್ಯುನರೇಷನ್ ಕೂಡ ಅಷ್ಟೇ ಹೆಚ್ಚಾಯ್ತಾ ಅನ್ನೋಂಥ ಕುತೂಹಲ. ಹೌದು, ಒಂದು ಭಾಳ ತುಂಬಾ ಸ್ಮಾಲ್ ಅಮೌಂಟ್ ನಾನು ತೊಗೊಳ್ತಾ ಇದ್ದೆ.
ಫಸ್ಟ್ ನಾವು ಟೆಲಿಕಾಸ್ಟ್ ಆದಾಗ ಆಲ್ಮೋಸ್ಟ್ ಅಬೌಟ್ ಒಂದು 650 ರುಪೀಸ್ ಪರ್ ಎಪಿಸೋಡ್ ನನಗೆ ಸಿಗ್ತಿತ್ತು ಆವಾಗ. ಇದು 2008ಅಲ್ಲಿ. ಸೊ ಆ ಟೈಮಲ್ಲಿ ಅದು ಹೇಗೆ ಅದು ರೆಸಿಪಿಗಳು ಕ್ಯಾಚ್ ಆಗ್ತಾ ಹೋಯ್ತು, ಜನರಿಗೆ ಇಷ್ಟ ಆಗ್ತಾ ಹೋಯಿತು. ಸೊ ರೆಮ್ಯುನರೇಷನ್ನು ಹೆಚ್ಚಾಯಿತು, ಪಾಪ್ಯುಲಾರಿಟಿನೂ ಹಾಗೆ ಬಂತು. ಸೊ ಜನರು ಪರ್ಟಿಕ್ಯುಲರ್ ಆಗಿ ಮಂಡ್ಯ, ಮೈಸೂರು, ಮದ್ದೂರು ಈ ಕಡೆ ಎಲ್ಲ ತುಂಬಾ ಓವರ್ ಕ್ರೌಡೆಡ್ ಫ್ಯಾನ್ಸ್ ಇದ್ದಾರೆ. ಸೊ ಅದು ತುಂಬ ಖುಷಿ ಕೊಡುತ್ತೆ ನಮಗೆ. ಯಾಕಂದರೆ ಜನರು ಈಗ ನೀವು ನೋಡ್ತಿರ್ಬೋದು, ಯೂಟ್ಯೂಬ್ ಆಗಲಿ ಬೇರೆ ಯಾವುದೇ ಆಗಲಿ, ಜನರು ರೆಸಿಪಿಗಳನ್ನು ನೋಡ್ತಾರೆ, ಬಟ್ ಅದನ್ನು ಎಷ್ಟು ಅವ್ರ ಮನೆಯಲ್ಲಿ ಅದನ್ನು ಪ್ರಯತ್ನ ಪಡ್ತಾರೆ ಅನ್ನೋದು ಒಂದು ದೊಡ್ಡ ಕ್ವಶನ್. ಸೊ ನನ್ನ ಪ್ರೋಗ್ರಾಮಲ್ಲಿ ಏನಾಯಿತು ಅಂತಂದರೆ, ನಾವು ಆಪ್ಷನ್ ಕೊಡೋದ್ರಿಂದ, ಈಗ ಒಂದು ಪ್ರೋಗ್ರಾಮಲ್ಲಿ 3 4 ಐಟಮ್ ಇರೋದ್ರಿಂದ ಅವ್ರಿಗೆ ಆಪ್ಷನ್ ಸಿಗುತ್ತೆ. ಓಕೆ, ಇವತ್ತು ನಾನು ಫಿಶ್ ಮಾಡ್ಕೋಬೋದು, ಇದು ಮಾಡ್ಕೋಬೋದು ಅಂತೇಳಿ. ಮತ್ತು ತುಂಬ ಸರಳ ವಿಧಾನದಲ್ಲಿ ಇರೋದ್ರಿಂದ ಜನರಿಗೆ ಅದು ತುಂಬಾ ಈಸಿ ಆಗುತ್ತೆ ಮಾಡೋದಕ್ಕೆ ಮತ್ತು ಇಷ್ಟಪಡ್ತಾರೆ. ಹೈಯೆಸ್ಟ್ ರೆಮ್ಯುನರೇಷನ್ ಯಾವಾಗ ತಗೊಂಡಿದ್ದು ಸರ್? ಅಂದ್ರೆ ಅದೇ ಈ ಪ್ರೋಗ್ರಾಮ್ದಲ್ಲಿನ ನಾನು ಭಾನುವಾರದ ಬಾಡೂಟ ಏನು ಮಾಡಿದೆ, ಅದರಲ್ಲಿ ಅದೇನೊಂದು 2 ವರ್ಷದ ನಂತರ ರೆಮ್ಯುನರೇಷನ್ ವಾಸ್ ವೆರಿ ಹೈ. ಈಗ ಫ್ಯಾನ್ ಬೇಸ್ ಅಂತ ಹೇಳ್ತಿದ್ರಿ, ನೀವು ಹೋದಲ್ಲಿ ಬಂದಲ್ಲಿ ಹೆಚ್ಚು ಜನ ನಿಮಗೆ ಮುತ್ಕೊಳ್ಳೋದು ಅಫ್ಕೋರ್ಸ್ ಹೆಣ್ಮಕ್ಳೇ ಇರ್ತಾರೆ. ಫೋಟೋ ಕ್ಲಿಕ್ಕಿಸ್ಕೊಳ್ಳೋಕೆ ಪರದಾಡಿದ್ದು ಅಥವಾ ನಿಮ್ಮ ಹಿಂದೆ ಬಂದದ್ದು, ಆ ಥರದ್ದು ಯಾವುದು ಕ್ರೇಜಿ ಮೂಮೆಂಟ್ ಅಂತ ಶೇರ್ ಮಾಡೋದಾದ್ರೆ ಯಾವ ಭಾಗದ ಜನ ಅಂತ? ತುಂಬ ಆಗಿದೆ ಆ ಥರ. ನಾನು ಬೆಂಗಳೂರಿನಲ್ಲಿನೇ ಐ ಫೇಸ್ ಲಾಟ್ ಆಫ್ ಪ್ರಾಬ್ಲಮ್ ಅಂತ ಹೇಳಲ್ಲ, ಅಂದರೆ ತುಂಬಾ ನನಗೆ ಮುತ್ತಾಕೊಂಡು ಫುಲ್ಲು ಮುತ್ತಿಗೆ ಎಲ್ಲಿ ಹೋದ್ರೂ. ಈಗ ಒಂದು ಸೂಪರ್ ಮಾರ್ಕೆಟಿಗೆ ಹೋದರೆ ನಾನು ಕೆಲವು ಸಾರಿ ಹೆಲ್ಮೆಟ್ ಎಲ್ಲ ಹಾಕ್ಕೊಂಡು ಹೋಗಿದ್ದೀನಿ, ಒಳಗಡೆ ನೋಡ್ತಾರೆ ಅಂತ ಹೇಳ್ಬಿಟ್ಟು. ಅಂದರೆ ತುಂಬ ಜನ ಸೇರ್ಕೊಂಡ್ಬಿಟ್ಟು ಪ್ರಶ್ನೆಗಳು ಏನು ಕೇಳೋರು ಅಂತಂದರೆ, ಸರ್ ನೀವು ಅವತ್ತು ಒಂದು ಪುದೀನ ಹಾಕಿಬಿಟ್ಟು ಚಿಕನ್ ಮಾಡಿದ್ರಲ್ಲ, ಅದರಲ್ಲಿ ಇದನ್ನು ಹಾಕಿದ್ರಲ್ಲ, ನಂಗೆ ನೆನಪಿರಲ್ಲ. ಸೊ ನಾವು ಹೇಳಲಿಲ್ಲ ಅಂದರೆ, ಸರ್ ನಿಮಗೇನೆ ನೆನಪಿಲ್ವಾ, ನೀವೇ ಮಾಡಿದ್ದು ಅಂತ ಹೇಳ್ತಿದ್ರು. ಸೊ ಅವಾಗೆಲ್ಲ ಒಂದು ಸ್ವಲ್ಪ ನನಗೆ ಮುಜುಗರ ಆಗೋದು. ಸೊ ಆ ಟೈಮಲ್ಲಿ ಸ್ವಲ್ಪ ಇದಾಗಿದೆ. ಬಟ್ ಅದರ್ವೈಸ್ ಮಂಡ್ಯ, ಮೈಸೂರು ಮತ್ತು ಈ ಕಡೆ ಮುಳ್ಳವಳ್ಳಿ ಅಂತ ಹೇಳಿ ಹಳ್ಳಿ, ಆ ಕಡೆ ಎಲ್ಲ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂತು. ಈಗ 4 ವರ್ಷ ಬ್ರೇಕ್ ಆಯ್ತಲ್ಲ ಸರ್, ಈಗ ಎಲ್ಲಾದ್ರೂ ಆಸುಪಾಸು ಬೆಂಗಳೂರು ಅಂದ್ರೆ ಸುತ್ತಮುತ್ತ ಎಲ್ಲಾದ್ರೂ ಹೋದಾಗ ಈಗಲೂ ಅದೇ ತರದ ಜನಪ್ರಿಯತೆ, ಅದೇ ತರದ ಫ್ಯಾನ್ ಫಾಲೋಯಿಂಗ್ ಇದೆಯಾ ಅಥವಾ ಗುರ್ತಿಸಲ್ವಾ ಜನ, ಹೇಗೆ ಅಂತ? ಇಲ್ಲ ಗುರ್ತಿಸ್ತಾರೆ. ಆಮೇಲೆ ಸೆಲ್ಫಿಗಳು ಜಾಸ್ತಿ ಆಗಿಬಿಟ್ಟಿದೆ ಈಗ. ಸರ್ ಎಲ್ಲಿ ಸರ್ ನೀವು ಬರ್ತಾನೆ ಇಲ್ಲ ಅಂತ ಹೇಳಿ. ಬಟ್ ನಾನು ಕನೆಕ್ಟೆಡ್ ಆಗಿದ್ದೀನಿ. ಯೂಟ್ಯೂಬಲ್ಲಿ ನಂದು 2 ಚಾನಲ್ ಇದೆ. ಒಂದು ರಸೋಯಿ ಸ್ಮಾರ್ಟ್ ಅಂತ, ಇನ್ನೊಂದು ಬಂದುಬಿಟ್ಟು ಬಾಡೂಟ ಅಂತ. ಸೊ ಫ್ಯಾನ್ಸ್ ಇದ್ದಾರೆ, ಅದರಲ್ಲೂ ಒಂದು 3 ಲಕ್ಷ 4 ಲಕ್ಷ ಜನಗಳು ಇವರು ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಅದು ನಾನು ಕಂಟಿನ್ಯೂಸ್ ಆಗಿ ಇಟ್ಟಿದ್ದೀನಿ, ಜನರ ಜೊತೆ ಕನೆಕ್ಟೆಡ್ ಇದ್ದೀನಿ ನಾನು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.